ಮದುವೆ ಆದ್ಮೇಲೆ ಹೆಣ್ಮಕ್ಕಳು ದಪ್ಪಗಾಗೋದಕ್ಕೆ ಸೆಕ್ಸ್ ಕಾರಣವಾ? ಹೆಣ್ಣು ಮಕ್ಕಳ ಸೆಕ್ಸ್ ಲೈಫ್ ಶುರುವಾಗುತ್ತೋ ಆಗ ಅವಳ ತೂಕ ಹೆಚ್ಚಾಗುತ್ತೆ, ಎದೆ ಮತ್ತು ಹಿಪ್ ದೊಡ್ಡದಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಆದರೆ ಇದಕ್ಕೆ ಯಾವ ಪುರಾವೆಯೂ ಇಲ್ಲ. ಮದುವೆ ಆದ ಮೇಲೆ ಅಥವಾ ಅವಳ ಸೆಕ್ಸ್ ಲೈಫ್ ಶುರುವಾದ ಮೇಲೆ ಎದೆ ಮತ್ತು ಹಿಂಭಾಗ ದಪ್ಪಗಾಗುತ್ತೆ ಅಥವಾ ಶೇಪ್ ಕಳ್ಕೊಳ್ಳುತ್ತೆ ಅನ್ನುವುದಕ್ಕೆ ವೈಜ್ಞಾನಿಕವಾಗಿ ಯಾವ ಪುರಾವೆಯೂ ಇಲ್ಲ. ವೀರ್ಯ ಹೆಣ್ಣಿನ ದೇಹ ಸೇರಿಸಿದರೂ ಅದು ಅವಳ ರಕ್ತನಾಳಗಳಲ್ಲೇನೂ ಸೇರಿಕೊಳ್ಳಲ್ಲ ಅಥವಾ ನೇರವಾಗಿ ಜೀರ್ಣಕ್ರಿಯೆಗೆ ಒಳಪಡಲ್ಲ. ಹೀಗಾಗಿ ಕ್ಯಾಲೋರಿ ಹೆಚ್ಚಾಗೋದು ಹೇಗೆ? ಓರಲ್ ಸೆಕ್ಸ್ ಮೂಲಕ ಅವಳ ದೇಹ ಸೇರಿತು ಅಂತಾದರೂ ದೇಹ ಸೇರುವುದು ಕೇವಲ 3 ml ನಷ್ಟು ವೀರ್ಯ ಮಾತ್ರ. ಅದರಲ್ಲಿರುವುದು ಕೇವಲ 15 ಕ್ಯಾಲೋರಿ ಅಷ್ಟೇ. ಅದರಿಂದ ದೇಹದ ತೂಕ ಖಂಡಿತವಾಗಿ ಹೆಚ್ಚಾಗಲ್ಲ. ಹೀಗೆ ವೈದ್ಯಕೀಯ ಅಥವಾ ವೈಜ್ಞಾನಿಕ ಕಾರಣಗಳಿಲ್ಲದಿದ್ದರೂ ಕೆಲವೊಂದು ಅಧ್ಯಯನಗಳ ಪ್ರಕಾರ ಮದುವೆಯಾದ ಮೇಲೆ ತೂಕ ಹೆಚ್ಚಾಗೋದು ಹೌದು. ಆದರೆ ಅದು ಕೇವಲ ಹೆಣ್ಣಿನ ತೂಕ ಮಾತ್ರವಲ್ಲ, ಗಂಡಿನ ತೂಕವೂ ಹೆಚ್ಚಾಗುತ್ತದೆ. ಗಂಡು ಹೆಣ್ಣುಗಳಿಬ್ಬರ ದೇಹದ ಬಿಗುವು ಕಡಿಮೆಯಾಗಿ ದೇಹದ ತುಸು ಶೇಪ್ ಕಳೆದುಕೊಳ್ಳೋದು ಸಹಜ. ಮೊದಲೆಲ್ಲ ಅಸುರಕ್ಷಿತ ಭಾವ ಇದ್ದರೆ ಮದುವೆಯಾದ ಮೇಲೆ ಒಂದು ಸುರಕ್ಷಿತ ಭಾವ ಹುಟ್ಟಿ ಹೀಗಾಗಬಹುದು ಎನ್ನಲಾಗುತ್ತದೆ. ಜೊತೆಗೆ ಸಿಂಗಲ್ ಆಗಿದ್ದಾಗ ಕಡಿಮೆ ಆಹಾರ ತಿನ್ನುತ್ತಿದ್ದವರು ಆ ಬಳಿಕ ಹೆಚ್ಚೆಚ್ಚು ತಿನ್ನಬಹುದು. ಮದುವೆಗೆ ಮೊದಲು ಆಹಾರದ ಬಗ್ಗೆ ತುಸು ಅಲಕ್ಷ್ಯವಿದ್ದರೆ ಮದುವೆಯ ನಂತರ ಆಸಕ್ತಿ ಹುಟ್ಟಬಹುದು. ಮಕ್ಕಳಾಗದಂತೆ ತೆಗೆದುಕೊಳ್ಳುವ ಗರ್ಭನಿರೋಧಕಗಳು ನಿಮ್ಮ ತೂಕ ಹೆಚ್ಚಿಸಬಹುದು. ನಿತ್ಯ ಸೆಕ್ಸ್ ಮಾಡೋದರಿಂದ ಸುಲಭವಾಗಿ ಕ್ಯಾಲೋರಿ ಇಳಿಸಬಹುದು. ನೀವು ಬಹಳಷ್ಟು ಹೊತ್ತು ವ್ಯಾಯಾಮ ಮಾಡಿದ್ದಕ್ಕಿಂತ ಹೆಚ್ಚಿನ ಕ್ಯಾಲೋರಿ ಒಂದು ಸಲದ ಸೆಕ್ಸ್ನಲ್ಲಿ ಇಳಿಯುತ್ತದೆ ಅಂತಾರೆ. ವ್ಯಾಯಾಮ ಮಾಡೋದರಿಂದ ನಿಮ್ಮ ದೇಹ ತುಸು ಹಗುರಾಗಬಹುದು. ಆದರೆ ಸೆಕ್ಸ್ನಿಂದ ದೇಹ ಹಗುರಾಗುವ ಜೊತೆಗೆ ಸೈಜ್ ಕಡಿಮೆಯಾಗಿ ಮನಸ್ಸು ಹಗುರಾಗುತ್ತದೆಯಂತೆ. ನಿಮಗೊಂದು ಕಿವಿ ಮಾತು. ಮದುವೆ ಆದ ಮೇಲೂ ಆರೋಗ್ಯಪೂರ್ಣ ಸಮತೋಲನದ ಆಹಾರ ಸೇವನೆ ಮಾಡುತ್ತಿದ್ದರೆ, ನಿತ್ಯ ವ್ಯಾಯಾಮ ಮಾಡುತ್ತಿದ್ದರೆ, ಯೋಗ ಪ್ರಾಣಾಯಾಮ ಇತ್ಯಾದಿಗಳನ್ನು ನಿಯಮಿತವಾಗಿ ಮಾಡುತ್ತಿದ್ದರೆ ಖಂಡಿತ ಶರೀರ ದಪ್ಪಗಾಗಲ್ಲ, ಫಿಟ್ನೆಸ್ ಕಡಿಮೆಯಾಗಲ್ಲ. ಹೆಚ್ಚಿನ ಸಲ ಮದುವೆ ಆಯ್ತಲ್ಲ ಇನ್ನೇನು ಅಂತ ವ್ಯಾಯಾಮ ಆಹಾರದತ್ತ ನಿರ್ಲಕ್ಷ್ಯ ಮಾಡುತ್ತಾರೆ. ಇದರಿಂದ ಫಿಟ್ನೆಸ್ ಕಳೆದುಕೊಳ್ಳುತ್ತಾರೆ. ನಿಮ್ಮ ಡಯಟ್ ವರ್ಕೌಟ್ ಕರೆಕ್ಟ್ ಆಗಿರುವ ಹಾಗೆ ನೋಡಿಕೊಳ್ಳಿ. ಮದುವೆ ಆದ ಮೇಲೂ ಆಕರ್ಷಕವಾಗಿ ಅದೇ ಫಿಟ್ನೆಸ್ ಮುಂದುವರಿಯೋದು ನಿಮ್ಮ ಗಮನಕ್ಕೆ ಬರುತ್ತೆ. ಈ ಮಾಹಿತಿ ನಿಮ್ಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.